ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಟ್ರಾಬೆರಿ ಪುಡ್ಡಿಂಗ್ ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಬರ್ತದೆ ಅಂಥ ಒಂದು ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲು ಇಲ್ಲಿ ಅರ್ಧ ಲೀಟರಷ್ಟು ಹಾಲು ಯೂಸ್ ಮಾಡ್ತಾ ಇದ್ದೇನೆ. ಬೇಕರ್ಸ್ ಕಂಪೆನಿದು ಸ್ಟ್ರಾಬೆರಿ ಫ್ಲೇವರ್ ಪುಡ್ಡಿಂಗ್ ಮಿಕ್ಸ್ ಪೌಡರ್ ಯೂಸ್ ಮಾಡ್ತಾ ಇರೋದು. 1 ಪ್ಯಾಕೆಟ್ ಪುಡ್ಡಿಂಗ್ ಮಿಕ್ಸ್ ಪೌಡರ್ಗೆ ಅರ್ಧ ಲೀಟರಷ್ಟು ಹಾಲು ಬೇಕಾಗ್ತದೆ. ಮೊದಲು ಇಲ್ಲಿ ಫ್ಲೇಮನ್ನು ಆನ್ ಮಾಡದೆ ಪುಡ್ಡಿಂಗ್ ಮಿಕ್ಸ್ ಪೌಡರನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಫ್ಲೇಮ್ ಆನ್ ಮಾಡಬೇಕು. ಫ್ಲೇಮ್ ಆನ್ ಮಾಡಿದ ನಂತರ ಈ ಪುಡ್ಡಿಂಗ್ ಉಂಟಲ್ಲ ಒಳ್ಳೆ ಬಾಯ್ಲ್ ಆಗಬೇಕು. ಅಷ್ಟು ಹೊತ್ತು ನಾವಿದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ ಹಾಲೆಲ್ಲ ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಪುಡ್ಡಿಂಗ್ ಟ್ರೇಗೆ ಸೆಟ್ ಮಾಡಬೇಕು. ಪುಡ್ಡಿಂಗ್ ಟ್ರೇಗೆ ಸೆಟ್ ಮಾಡುವ ಮೊದಲು ನಾನಿಲ್ಲಿ ಬ್ರೆಡ್ ಯೂಸ್ ಮಾಡ್ತಾ ಇದ್ದೇನೆ. ಬ್ರೆಡ್ ಇದು ಸೈಡ್ ಕಲರ್ ಬ್ರೌನ್ ಎಲ್ಲ ಬರ್ತದಲ್ಲ, ಅದನ್ನು ಕಟ್ ಮಾಡಿ ತೆಗೀರಿ. ಆಮೇಲೆ ಪುಡ್ಡಿಂಗ್ ಟ್ರೇಗೆ ಸೆಟ್ ಮಾಡಿಬಿಟ್ಟು ಈಗ ಇದರ ಮೇಲ್ಗಡೆ ನಾವು ಪುಡ್ಡಿಂಗ್ ಮಿಕ್ಸನ್ನು ಹಾಕಬೇಕು. ಬಿಸಿ ಇರುವಾಗನೇ ಹಾಕಬೇಕು. ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅದು ಪುಡ್ಡಿಂಗ್ ಪಾತ್ರೆಯಲ್ಲೇ ಗಟ್ಟಿಯಾಗ್ತದೆ. ಅದಕ್ಕೋಸ್ಕರ ಬಿಸಿ ಇರುವಾಗನೇ ನೀವು ಇದನ್ನು ಪುಡ್ಡಿಂಗ್ ಟ್ರೇಗೆ ಹಾಕಬೇಕು. ನಿಮಗೆ ಇಲ್ಲಿ 2 ಲೇಯರ್ ಆಗಿ ಯೂಸ್ ಮಾಡ್ಬೋದು ಬ್ರೆಡ್ ಇದು. ನಾನು ಮಾತ್ರ ಇಲ್ಲಿ 1 ಲೇಯರ್ ಯೂಸ್ ಮಾಡ್ತಾ ಇರೋದು. ಈಗ ಎಲ್ಲ ಪುಡ್ಡಿಂಗನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಇದನ್ನು ಸೆಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಹೊರಗೇನೆ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಾಗ ಅದು ಅಲ್ಲಿಗೆ ಪರ್ಫೆಕ್ಟಾಗಿ ಗಟ್ಟಿಯಾಗ್ತದೆ. ನೆಕ್ಸ್ಟ್ ಬೇರೆ ಪಾತ್ರೆಗೆ 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಮತ್ತು ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕು ಅಷ್ಟು ಮಿಲ್ಕ್ ಮೇಡ್ ಹಾಕಿ. ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಮತ್ತು ಸ್ಟ್ರಾಬೆರಿ ಪುಡ್ಡಿಂಗ್ ಮಿಕ್ಸಿಗೆ ಉಂಟಲ್ಲ, ಶುಗರೆಲ್ಲ ಎಕ್ಸ್ಟ್ರಾ ಸೇರಿಸಲಿಕ್ಕಿಲ್ಲ, ಅದರಲ್ಲಿ ಸ್ವೀಟ್ನೆಸ್ ಉಂಟು, ಅದೇ ಸಾಕಾಗ್ತದೆ. ಈಗ ಈ ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಸಿಂಪಲಾದ ಪುಡ್ಡಿಂಗ್ ಇದು. ನಿಮಗೆ ಪಿಸ್ತಾ ಫ್ಲೇವರಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು. ಈಗ ನೋಡಿ ಪುಡ್ಡಿಂಗ್ ಉಂಟಲ್ಲ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ನಾನಿದು ಫ್ರಿಜ್ಜಲ್ಲಿ ಏನಿಟ್ಟಿಲ್ಲ, ಹೊರಗಡೆ ಇಟ್ಟಿದ್ದು. ತಣ್ಣಗಾಗುವಾಗ ಅದು ಪರ್ಫೆಕ್ಟಾಗಿ ಗಟ್ಟಿಯಾಗ್ತದೆ. ಈಗ ನಾವು ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡ್ ಡೈರೆಕ್ಟ್ ಹಾಕಿದಾಗ ನೋಡಿ ಪುಡ್ಡಿಂಗ್ ಉಂಟಲ್ಲ ಹೀಗೆ ಹೊರಗಡೆ ಬರ್ತದೆ, ಪಿಂಕ್ ಕಲರು ಮೇಲ್ಗಡೆ ಬರ್ತದೆ. ಆ ರೀತಿ ಆಗಬಾರ್ದು ಅಂತ ಅಂದರೆ ಒಂದು ಸ್ಪೂನನ್ನು ನಾವು ಉಲ್ಟ ಹಿಡಿದು ಅದರ ಮೇಲ್ಗಡೆ ಈ ಥರ ಪೋರ್ ಮಾಡಿದಾಗ ಉಂಟಲ್ಲ ಮಿಲ್ಕ್ ಮೇಡ್ ಮತ್ತು ಫ್ರೆಶ್ ಕ್ರೀಮನ್ನು, ಆವಾಗ ಪಿಂಕ್ ಕಲರೆಲ್ಲ ಹೀಗೆ ಮೇಲೆ ಬಂದು ಗಲೀಜಾಗೋದಿಲ್ಲ, ಪರ್ಫೆಕ್ಟಾಗಿ ಆಗ್ತದೆ. ಪಿಂಕ್ ಲೇಯರ್ ಕೆಳಗೇ ಇರಬೇಕು, ಅದರ ಮೇಲ್ಗಡೆ ವೈಟ್ ಲೇಯರ್ ಕಾಣಬೇಕು. ಆವಾಗ ನೋಡಲಿಕ್ಕೂ ಕೂಡ ಚೆಂದ ಕಾಣ್ತದೆ, ಟೇಸ್ಟು ಕೂಡ ಡಿಫ್ರೆಂಟಾಗಿ ಆಗ್ತದೆ ನಿಮಗೆ. ಒಂದು ವೇಳೆ ನೀವು ಈ ಫ್ರೆಶ್ ಕ್ರೀಮ್ ಮಿಲ್ಕ್ ಮೇಡನ್ನು ಹಾಕುವಾಗ ಎಲ್ಲ ಸ್ಟ್ರಾಬೆರಿದು ಮೇಲ್ಗಡೆ ಬಂದರೆ ಉಂಟಲ್ಲ ನೋಡಲಿಕ್ಕೂ ಚೆಂದ ಕಾಣೋದಿಲ್ಲ, ಪುಡ್ಡಿಂಗೇ ಫೇಲ್ ಆಗಿ ಹೋಗ್ತದೆ. ನೆಕ್ಸ್ಟ್ ಇದರ ಮೇಲ್ಗಡೆ ಸ್ಟ್ರಾಬೆರಿ ಕಟ್ ಮಾಡಿ ಉಂಟಲ್ಲ ಫುಲ್ ಹಾಕಬೇಕು. ಇದನ್ನು ಫ್ರೀಝರಲ್ಲಿ ಏನು ಇಡಲಿಕ್ಕೆ ಹೋಗಬೇಡಿ. ಫ್ರಿಜ್ ಕೆಳಗಡೆ ರೆಫ್ರಿಜರೇಟರಲ್ಲಿ ಒಂದು 2-3 ಗಂಟೆ ಇಟ್ಟರೆ ಆಯಿತು. ಈಗ ನೋಡಿ ಇದೀಗ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಸೆಟ್ ಆಗಲಿಕ್ಕೆ. 2-3 hours ನಂತರ ನಾನು ನಿಮಗೆ ತೋರಿಸ್ತೇನೆ ಇದನ್ನು ಕಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಮೇಲ್ಗಡೆದು ಫ್ರೆಶ್ ಕ್ರೀಮ್ ಉಂಟಲ್ಲ ಅದು ನೀರು ಥರನೇ ಇರಬೇಕು. ಅದರ ಅಡಿಯಲ್ಲಿ ಆ ಸ್ಟ್ರಾಬೆರಿ ಫ್ಲೇವರ್ ಉಂಟಲ್ಲ ಅದು ಮಾತ್ರ ಗಟ್ಟಿಯಾಗಿರಬೇಕು. ಈ ಪುಡ್ಡಿಂಗ್ ಸ್ಟೈಲ್ ಹೀಗೇನೆ ನೋಡಿ ಈಗ ಎಷ್ಟು ಚಂದ ಕಾಣ್ತಾ ಉಂಟಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ ರೆಸಿಪಿ ಕೂಡ ಟ್ರೈ ಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡಿ ಫ್ರೆಂಡ್ಸ್.